ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದಾಲ್ ಪಾಲಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ, ನೆನೆಸಿಟ್ಕೊಂಡಿರುವಂತಹ ತೊಗರಿಬೇಳೆ ಹಾಗೆ ಹೆಸರುಬೇಳೆ, ಹಾಗೆ ಸ್ವಲ್ಪ ಜೀರಿಗೆ, ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ, ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ, ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪು. ಖಾರಕ್ಕೆ ಬೇಕಾದರೆ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ನೀವು ಹಸಿಮೆಣಸು ತೊಗೊಳ್ಬೋದು, ಇಲ್ಲ ಅಂತ ಅಂದರೆ ಮೆಣಸಿನ ಪುಡಿನೂ ಕೂಡ ತೊಗೊಳ್ಬೋದು. ಈಗ ನಾವು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಅದಾದ ತಕ್ಷಣ ನಾವು ಚಿಟಿಕೆ ಏನು ಜೀರಿಗೆ ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ತಿದ್ದೀನಿ. ಅದಾದಮೇಲೆ ಒಂದು ಚಿಟಿಕೆ ಅರಿಶಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದೊಂದು ಸ್ವಲ್ಪ ಫ್ರೈ ಆಗಲಿ. ತುಂಬ ಈಸಿ ಗೈಸ್. ನಾನು ಎಲ್ಲಾದರೂ ಅರ್ಜೆಂಟ್ ಎಲ್ಲರೂ ಹೋಗಬೇಕಂದ್ರೆ ಇದನ್ನು ತಯಾರು ಮಾಡ್ಕೊಳ್ತೀನಿ. ಈಗ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಕೂಡ ಸೇರಿಸ್ಕೊಳ್ಬೇಕು. ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೊ, ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಆದರೆ ಸಾಕು. ಸೊ ಅದಾದ ತಕ್ಷಣ ಟೊಮೆಟೊ ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಏನು ತುಂಬ ಫ್ರೈ ಆಗಬೇಕಂತ ಏನಿಲ್ಲ, ಮೆತ್ತಗಾಗಬೇಕಂತ ಏನಿಲ್ಲ, ಸ್ವಲ್ಪ ಮೆತ್ತಗಾದರೆ ಸಾಕು. ಅದಾದಮೇಲೆ ನೆನೆಸಿಟ್ಕೊಂಡಿರುವಂತಹ ತೊಗರಿಬೇಳೆ ಹಾಗೆ ಹೆಸರು ಬೇಳೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಅದಾದ ತಕ್ಷಣ ಹೆಚ್ಚಿಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಳಿ. ಪಾಲಕ್ ಸೊಪ್ಪನ್ನು ಕೂಡ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇದರಲ್ಲಿ ನೀರನ್ನು 3/4 ಕಪ್ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ. ಸೊ ಅದನ್ನು ಗ್ಲಾಸ್ ತೊಗೊಂಡಿರೋದನ್ನು ಹೇಳಲಿಕ್ಕೆ ಮರ್ತೋಗಿದೆ, ಪ್ಲೀಸ್ ಅದನ್ನು ನೋಟ್ ಮಾಡ್ಕೊಳ್ಳಿ. ಇದಕ್ಕೆ 3/4 ಕಪ್ಪು, ನಾನು ಇಷ್ಟು ತೊಗೊಂಡಿರೋದಕ್ಕೆ ಸ್ವಲ್ಪ ಸಾಕು. ಯಾಕಂದರೆ ಸೊಪ್ಪು ಅಲ್ವಾ, ಬೇಗ ಇದಾಗ್ಬಿಡುತ್ತೆ, ಮತ್ತು ತುಂಬ ರಸ ಆಗಿಬಿಟ್ರೆ ಅದು ತಿನ್ನೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ಅದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಬಿಡ್ಬಿಡಿ, ಒಂದು ಸ್ವಲ್ಪ ಕಮ್ಮಿ. ನೆನೆಸಿಟ್ಕೊಂಡಿರೋದ್ರಿಂದ ಬೇಳೆನ ಅದು ಬೇಗನೆ ಬೆಂದು ಹೋಗುತ್ತೆ. ಸೊ ನಮ್ಮನೇಲಿ ಬೇಗ ಬೇಯೋದಿಲ್ಲ ಅಂತ ನಾನೊಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನು ಉಪ್ಪನ್ನು ಅಲ್ಲಿನೂ ಕೂಡ ಮೆನ್ಷನ್ ಮಾಡಿರಲಿಲ್ಲ, ಸಾರಿ. ಹಾಗಾಗಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದರಲ್ಲಿ ಒಂಚೂರು ಹುರ್ಕೊಳ್ಳಿ, ಚೆನ್ನಾಗಾಗುತ್ತೆ. ಒಂಚೂರು ಮೆತ್ತಗಾದ್ಮೇಲೆ ನಿಮಗೆ ಅಂದಾಜಾಗುತ್ತೆ ನೀರು ಎಷ್ಟು ಹಾಕ್ಬೋದು ಅಂತ. ಸೊ ಅದನ್ನು ನಾನು 3/4 ಕಪ್ಪು ಏನು ಬೇಳೆ ನೆನೆಸಿಟ್ಟಿದ್ನಲ್ವ ಆ ನೀರಿನ ಜೊತೆಗೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕಿದ್ಮೇಲೆ ಇನ್ನೊಂದು ಸತಿ ನೀಟಾಗಿ ಚೆಂದಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನೇನು 3/4 ಕಪ್ ನೀರು ತೊಗೊಂಡಿದ್ದೆ ಅದನ್ನು ಹಾಕಿದ್ದೀನಿ. ಅದು ಕುದ್ದ ಮೇಲೆ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಮುಚ್ಚಳವನ್ನು ಹಾಕ್ತಾಯಿದ್ದೀನಿ. ಇದು 3 ವಿಷಲನ್ನು ಮಾಡಿಸ್ತಾ ಇದ್ದೀನಿ ನಾನು. ಸೊ ನೋಡಿ, ಈಗ ರೆಡಿಯಾಗಿದೆ ಪಾಲಕ್ ದಾಲ್. ಸೂಪರಾಗಿರುವಂತಹ ಪಾಲಕ್ ದಾಲ್ ರೆಡಿಯಾಗಿದೆ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ.